ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಶ್ರುತಿ ಶಿವ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಮಾಮೂಲಿ ನಿಮಗೆಲ್ಲ ಗೊತ್ತಿರುವಂಥದ್ದೇ, ಚಪಾತಿ ಆಲೂಗಡ್ಡೆ ಪಲ್ಯ. ಇದೇನಪ್ಪ ಚಪಾತಿ ಆಲೂಗಡ್ಡೆ ಪಲ್ಯ ಗೊತ್ತಿಲ್ಲದಿರೋದನ್ನ ಹೇಳ್ತಿದ್ದಾರಲ್ಲ ಅಂತ ಅಂದ್ಕೋಬೇಡಿ. ಆದರೆ ಇದೇ ಕೆಲವಷ್ಟು ಬ್ಯಾಚುಲರ್ಸ್ಗೆ ಗೊತ್ತೇ ಇರೋದಿಲ್ಲ. ಸೊ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಟ್ರೈ ಮಾಡ್ತಿದ್ದೀನಿ. ಹಾಗಂತ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋ ನೋಡಿ, ಗೊತ್ತಿಲ್ಲದವ್ರಿಗೂ ಗೊತ್ತಾಗುತ್ತೆ. ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ರೆಸಿಪಿ ನೋಡೋಣ. ಒಂದು 4 ಆಲೂಗಡ್ಡೆ ತೊಗೊಂಡು ಮೊದಲು ವಾಶ್ ಮಾಡಿ ಕಟ್ ಮಾಡಿ ಬೇಯೋಕ್ಕಿಡೋಣ. ಅದು ಗ್ಯಾಸ್ ಮೇಲೆ ಬೇಯುವಾಗ ಪಲ್ಯಕ್ಕೆ ತರಕಾರಿ ಕಟ್ ಮಾಡೋಣ. ನಾನು ಇಬ್ಬರಿಗಾಗುವಷ್ಟು ಮಾಡ್ತಿರೋದ್ರಿಂದ ಒಂದು ಈರುಳ್ಳಿ, 1 ಟೊಮೊಟೊ, 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡಿಕೊಂಡು ನಂತರ ಚಪಾತಿ ಹಿಟ್ಟು ರೆಡಿ ಮಾಡ್ತೀನಿ. ನೆಕ್ಸ್ಟು 1-2 ಗ್ಲಾಸ್ ಅಷ್ಟು ಚಪಾತಿ ಹಿಟ್ಟು, ಅದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಿಡೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 15 ನಿಮಿಷ ಅದನ್ನ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಅದು ನೆನೆಯಷ್ಟರಲ್ಲಿ ಪಲ್ಯ ರೆಡಿ ಮಾಡೋಣ ಬನ್ನಿ. ಅಷ್ಟರಲ್ಲಿ ಪಲ್ಯ ರೆಡಿ ಮಾಡೋಣ. ಮೊದಲು ಒಂದು ಪಾತ್ರೆ ಇಟ್ಕೊಂಡು 2 ಚಮಚ ಎಣ್ಣೆ ಬಿಸಿ ಆದಮೇಲೆ ಮೊದಲು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು ಇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಅದು ಫ್ರೈ ಆದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ 2 ನಿಮಿಷ ಬೇಯೋಕ್ಕೆ ಬಿಟ್ಬಿಡಿ. ಅದು ಇವಾಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ನೆಕ್ಸ್ಟು ಟೊಮೆಟೊ ಹಾಕಿ ಅದಕ್ಕೆ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು, 1 ಚಿಟಿಕೆ ಸಕ್ಕರೆ ಹಾಕಿ, 1 ಚಮಚದಷ್ಟು ಅರಿಶಿನ ಹಾಕಿ, ಒಂದು 1/4 ಟೀ ಸ್ಪೂನಷ್ಟು ಮನೆ ಮಸಾಲ ಇದ್ದರೆ ಹಾಕಿ, ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಆಗಿ ಬಿಟ್ಬಿಡಿ. 1 ನಿಮಿಷ ಚೆನ್ನಾಗಿ ಬೇಯಲಿ. ಬೆಂದಮೇಲೆ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಬೇಯೋದಕ್ಕೆ ಬಿಡಿ. ಅದನ್ನು ಹೀಗೆ ಗಟ್ಟಿ ಬೇಕು ಅಂದರೆ ಇಷ್ಟೇ ಸಾಕು. ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ನಮಗೆ ಅಂತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಸರಿ ಹೋಗುತ್ತೆ. ಟೇಸ್ಟು ಸ್ವಲ್ಪ ಚೆಕ್ ಮಾಡಿ ನೀರು ಹಾಕಿದ ಮೇಲೆ. ಬನ್ನಿ ಇವಾಗ ಚಪಾತಿ ಹಿಟ್ಟು ರೆಡಿಯಾಗಿದೆ. ಚಪಾತಿ ಮಾಡೋಣ. ನಾನು 2 ಪದರಿನ ಚಪಾತಿ ಮಾಡ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ. ಇಲ್ಲಾಂದರೆ ಯಜಮಾನ್ರು ಲಂಚ್ ಬಾಕ್ಸ್ ರೆಡಿ ಮಾಡೋಕ್ಕಾಗತ್ತಲ್ಲ. ಅದನ್ನು ಬೇಗ ರೆಡಿ ಮಾಡ್ಬೇಕಂದ್ರೆ ಈ ಥರನೇ ಮಾಡಬೇಕು. ಹಿಟ್ಟನ್ನು ರೆಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ನೀಟಾಗಿ ನಾದ್ಕೊಳ್ಳೋಣ. ಸರಿಯಾಗಿ ನೆನ್ಕೊಂಡಿರುತ್ತಲ್ಲ ಸ್ವಲ್ಪ ನೀಟಾಗಿ ನಾದ್ಕೊಂಡು ಸ್ವಲ್ಪ ಎಣ್ಣೆನ ತಗೊಂಡು ಸಣ್ಣ ಸಣ್ಣ ಪೂರಿ ಸೈಜು ಚಪಾತಿ ಉತ್ಕೊಂಡು ಎರಡಕ್ಕೂ ಒಂದು ಸೈಡಲ್ಲಿ ನೀಟಾಗಿ ಎಣ್ಣೆ ಅಪ್ಲೈ ಮಾಡೋಣ. ಫಸ್ಟು ಎರಡೂ ಒಂದ್ರ ಮೇಲೆ ಒಂದು ಹಾಕಿ ಜೋಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಉದ್ಕೊಳ್ಳಿ. ಅದೇ ಚಪಾತಿ ಹಿಟ್ಟು ತಗೊಂಬಿಟ್ರೆ ಮತ್ತಷ್ಟು ಮೆತ್ತಗಾಗಿ ನೀಟಾಗಿ ಸೇಪಲ್ಲೇ ಬರೋದಿಲ್ಲ ಅವು. ಸೊ ಜೋಳದ ಹಿಟ್ಟು ಹಾಕಿದರೆ ನೀಟಾಗಿ ಉದ್ದಕ್ಕೆ ಬರ್ತಾವೆ. ಚೆನ್ನಾಗಿ ಉದ್ದಿ ಸಾಫ್ಟ್ ಆಗೋ ಥರ ನೀಟಾಗಿ ಬೇಯಿಸ್ಕೊಳ್ಳಿ. ಗ್ಯಾಸ್ ಫ್ಲೇಮ್ ಮೀಡಿಯಮಾಗಿ ಇಟ್ಕೊಂಡು ನೀಟಾಗಿ ಬೇಯಿಸಿದ್ರೆ ಚಪಾತಿ ತುಂಬ ಚೆನ್ನಾಗಿ ಉಬ್ಬಿರ್ತಾವೆ. ಹಾಗೆ ಅಷ್ಟೇ ಸ್ಮೂತಾಗಿ ಇರ್ತಾವೆ. 2 ದಿನ ಇಟ್ಟು ಕೂಡ ಚಪಾತಿ ಏನಾಗೋದಲ್ಲ, ಇಷ್ಟೇ ಮೆತ್ತಗಿರ್ತಾವೆ. ಅಡುಗೆ ಮಾಡೋದೆಲ್ಲ ಆಯಿತು. ಇನ್ನು ಯಜಮಾನ್ರು ಲಂಚ್ ಬಾಕ್ಸ್ ಒಂದು ರೆಡಿ ಮಾಡಿಬಿಡ್ತೀನಿ. ಇಷ್ಟೇ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್. ತುಂಬ ಈಸಿಯಾಗಿತ್ತಲ್ವ? ಇದೇ ರೀತಿ ಮತ್ತೊಂದು ಹೆಲ್ದಿ ಫುಡ್ನೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.
ಮೀನು ಹಾರಲು ಸಾಧ್ಯವಿಲ್ಲ, ಆದರೆ ಕೆಲವು ಪಕ್ಷಿಗಳಿಗೆ ಮೀನಿನಂತೆ ಮುಳುಗಲು ಸಾಧ್ಯವಿಲ್ಲ. ಮೀನಿನ ಸಾಮರ್ಥ್ಯವೇ ಬೇರೆ, ಪಕ್ಷಿಯ ಸಾಮರ್ಥ್ಯವೇ ಬೇರೆ. ಹಾಗಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಅದರಿಂದ ಏನು ಮಾಡಲು ಸಾಧ್ಯವೋ ಅದನ್ನೇ ಮಾಡಬೇಕೇ ಹೊರತು ಬೇರೆಯೊಬ್ಬರಂತೆ ನೀ ಆಗಲು ಸಾಧ್ಯವಿಲ್ಲ, ಅವರು ನಿನ್ನಂತೆ ಆಗಲು ಸಾಧ್ಯವಿಲ್ಲ ಎಂಬುದು ನಿಜ. ಹಾಗೆ ಒಂದೇ ತಾಯಿಯ ಮಕ್ಕಳಲ್ಲೇ ಇರ್ತದೆ. ಹಾಗಿದ್ರೂ ನಿನಗೆ ಸಂಬಂಧವೇ ಇಲ್ಲದಿರೋರೊಂದಿಗೆ ನೀನೇಕೆ ಹೋಲಿಕೆ ಮಾಡಿಕೊಳ್ಳುತ್ತೀಯ? ನಿಜ ಅಲ್ವಾ? ಅವ್ರವ್ರ ಸಾಮರ್ಥ್ಯ ಅವರಿಗೆ.